ಇವತ್ತಿನ ಮುದ್ದು ಸೊಸೆ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಅಪ್ಪ ಹಿಂಗೆ ನೀನು ಏನಾದರೂ ಮಾಡಿ ಈ ವಿಷಯ ಹೇಳಿದರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಅಂತೇಳಿ ವಿದ್ಯಾ ಅವ್ರ ಅಮ್ಮಂಗೆ ಹೇಳ್ತಾಳೆ. ಅವರಮ್ಮ ಏನಾದರೂ ಅವ್ರಿಗೆ ಗೊತ್ತಾದರೆ ಇನ್ನೊಂದೇನಾದ್ರು ಇಲ್ಲಿ ಬಂದು ಇನ್ನೊಂದು ಥರ ತೊಂದರೆ ಏನಾದ್ರು ಮಾಡಿಬಿಡ್ತಾರೆ, ಅವರು ಸುಮ್ಮನೆ ಇರೋರಲ್ಲ, ತುಂಬ ಕೋಪ ಅಲ್ಲ ಅವರಿಗೆ, ಅದಕ್ಕೋಸ್ಕರ ಬೇಡ ಅಂತ ಬಿಟ್ಟು ಬಂದಿದ್ದೀನಿ, ನೀನೇನು ಯೋಚನೆ ಮಾಡಬೇಡ, ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಸುಮ್ಮನಿರು ಅಂತೇಳಿ ರತ್ನ ಹೇಳ್ತಾರೆ. ಅವ್ರ ಅಜ್ಜಿನೂ ಕೂಡ ವಿದ್ಯೆಗೆ ಧೈರ್ಯ ಹೇಳ್ತಾರೆ. ನಿನಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತಿದೆ, ದೇವರು ಒಳ್ಳೆಯವ್ರಿಗೆ ಇಷ್ಟೊಂದು ಮಾಡ್ತಾ ಇರೋದು ವಿದ್ಯಾ, ನೀನು ಸುಮ್ಮನೆ ಇರು, ಏನೂ ಆಗಲ್ಲ ಅಂತೇಳಿ ಹೇಳ್ತಾರೆ. ಈ ಕಡೆ ಸಾವಿತ್ರಿ ಮತ್ತು ವಿನಂತಿ ಇಬ್ಬರೂ ಮಹಿಳಾ ಸಂಘದವ್ರನ್ನೆಲ್ಲ ಕರೆಸಿರ್ತಾರಲ್ಲ, ಅವ್ರನ್ನ ಬಸ್ಸಲ್ಲಿ ಹೋಗಿ ಮಾತಾಡಿಸಿ, ಮೇಡಮ್ ಅವರೇ ನೀವು ಬಂದಿರೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಯಿತು, ನಿಮ್ಮನ್ನ ದೇವರು ಅಂತೇಳಿ ದೇವ್ರ ರೂಪದಲ್ಲಿ ನೋಡ್ತೀವಿ ನಾವೆಲ್ಲರೂ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಏನಾದ್ರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ನಾವು ನಿಮ್ಮ ಜೊತೆಲೇ ಇರ್ತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಹೇಳ್ತಾರೆ. ಮೇಡಮ್ ಏನಾದರೂ ಮಾಡಿ ನೀವು ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬಿಡಿ, ಮದುವೆ ಮಾಡಿಸ್ಬಿಡಿ, ಅಷ್ಟೇ ಸಾಕು ಅಂತ ಹೇಳಿದಾಗ ನೋಡಿ ಅಲ್ಲಿ ಆ ವಿಷಯ ಯಾವ ಥರ ಏನಾಗುತ್ತೆ ಅಂತ ನೋಡಿಬಿಟ್ಟು ಆವಾಗ ನಾನು ನಿಮಗೆ ಹೇಳ್ತೀನಿ ಅಂತ. ಸತ್ಯ ನಿಮ್ಮ ಪರ ಇದೆ ಅಂದಮೇಲೆ ನಾವು ಸತ್ಯದ ಪರನೇ, ನಾವೆಲ್ಲರೂ ಒಂದಾಗಿ ಬಂದಿದ್ದೀವಿ, ಅದಕ್ಕೋಸ್ಕರನೇ ಸಿದ್ಧ ಇದ್ದೀವಿ, ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ, ನಾವೆಲ್ಲದಕ್ಕೂ ರೆಡಿ ಇರ್ತೀವಿ ಅಂತೇಳಿ ಹೇಳ್ತಾರೆ. ಅದಾದಮೇಲೆ ಇವ್ರು ಕೆಳಗೆ ಅಮ್ಮ ನೀನೇನೋ ಹೇಳ್ತಾ ಇದೆಯಾ ಅಂತೇಳಿ ವಿನಂತಿ ಹೇಳಿ ಸಾವಿತ್ರಿಗೆ ನನಗೆ ಭಯ ಆಗ್ತಿದೆ, ನನ್ನ ಕೈಲಿ ಮಾತ್ರ ಇದು ತುಳಿಯೋಕ್ಕಾಗಲ್ಲ, ಕೊಂಡ ತುಳಿಯೋಕ್ಕಾಗಲ್ಲ, ನೀನೇನು ಹೇಳಿದಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ, ನನ್ನ ಕಾಲು ಏನಾಗಬೇಕು, ನಾನು ಬದುಕಿರ್ತೀನ ಆವಾಗ ಅಂತೇಳಿ ಹೇಳ್ತಾಳೆ. ನೋಡು ಸತ್ಯ ಆದರೆ ಅಷ್ಟೇ, ನಾನು ಇದಕ್ಕೆ ಒಪ್ಕೋತಿದ್ದೆ, ಇದು ಸಾಧ್ಯನೇ ಇಲ್ಲ, ನನ್ನ ಕೈಲಿ ಆಗಲ್ಲ, ಇಲ್ಲಿಂದ ಹೋಗ್ಬಿಡ್ತೀನಿ ಅಷ್ಟೇ ಅಂತೇಳಿ, ನೀನೀಗ ಹೇಳ್ತೀಯಾ ಅಂತ ಗೊತ್ತಿತ್ತು ಕಣೆ, ನೀನು ರಾಣಿಯಾಗಿರಬೇಕು ಅಂತ ಹೇಳಿದ್ರೆ ನೀನು ಒಂದಿನ ಕಷ್ಟಪಟ್ಟರೆ ಏನೂ ಆಗಲ್ಲ, ಒಂದಿನ ಅಷ್ಟೇ ತಾನೇ, ಇದು ಸಹಿಸ್ಕೊಂಡಿರು ಅಂತ ಹೇಳ್ತಾಳೆ. ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ನೀನು ಈ ಥರ ಹೇಳ್ತೀಯ ಅಂತ ಗೊತ್ತಿತ್ತು, ಅದಕ್ಕೆ ನಿನಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಂತೇಳಿ ಬಾಳೆ ದಿಂಡಿಂದ ಚಪ್ಪಲಿ ಥರ ಅಂಟಿಸ್ಕೊಂಡು ಬಾ ನೀನು, ಅಲ್ಲಿ ದೇವಸ್ಥಾನ ಹತ್ರ ಬರಬೇಕಾದ್ರೆ ಎಲ್ಲ ಸರಿಯಾಗುತ್ತೆ ಅಂತೇಳಿ ಹೇಳ್ತಾಳೆ. ಸರಿ ಆಯಿತು, ಒಳ್ಳೆ ಕೆಲಸನೇ ಮಾಡಿದ್ಯಾ ಸಾವಿತ್ರಿ ಅಂತೇಳಿ ಹೇಳಿ ಅವರಮ್ಮಂಗೆ ಹೇಳಿ ಹೋಗ್ತಾಳೆ. ಅಂಟಿಸ್ಕೊತಾ ಇರ್ಬೇಕಾದ್ರೆ ವಿದ್ಯಾನೂ ಬರ್ತಾಳೆ. ವಿದ್ಯಾ ಬಂದು ಅದು ಕಾಳಿಗೆ ಅಂಟಿಸ್ಕೊಳ್ತಾ ಇರೋದನ್ನ ನೋಡ್ತಾಳೆ. ನೀನು ಯಾವ ರೀತಿ ಪಲಾಯನ ಮಾಡ್ತಿದ್ಯಾ ಅಂತೇಳಿ ಗೊತ್ತಾಗ್ತಿದೆ ನನಗೆ ಅಂತೇಳಿ ಹೇಳ್ತಾಳೆ. ನಾನೇನು ಮಾಡಿಲ್ಲ, ನೀನು ಸುಮ್ಮನೆ ಇರು ಸಾಕು ಅಂತೇಳಿ ಹೇಳ್ತಾಳೆ. ಸತ್ಯ ಯಾವತ್ತರದ್ದು ಗೆದ್ದೇ ಗೆಲ್ಲುತ್ತೆ, ನ್ಯಾಯದ ಕಡೆ ಯಾವತ್ತಿದ್ರೂ ದೇವರು ಒಳ್ಳೆತನಕ್ಕೆ ಬೆಲೆ ಕೊಡೋದು ಅಂತೇಳಿ ಎಲ್ಲ ಗೊತ್ತಿದೆ ತಾನೇ ನಿನಗೆ ಅಂತ ಹೇಳಿದಾಗ, ನೋಡು ನಿನ್ನನ್ನು ನನ್ನ ತಾಳಿ ಕಟ್ಟಲಿ ಮನೆಯಿಂದನೇ ಓಡಿಸ್ಬಿಡ್ತೀನಿ, ಹೇಗೋ ನಾನು ಮನೇಲೇ 4 ಗೋಡೆ ಮಧ್ಯಕ್ಕೆ ಏನಾದರೂ ಆಗಿದ್ದಿದ್ರೆ ನೀನು ಮನೇಲಾದರೂ ಹಿಡ್ಕೊಳಕ್ಕೆ ಬಿಡ್ತಾಯಿದ್ದೆ, ಈಗ ನನಗೆ ಇಷ್ಟೊಂದೆಲ್ಲ ಹೊರಗಡೆ ಎಲ್ಲ ಗೊತ್ತಾಗಂಗೆ ಮಾಡಿದ್ಯಲ್ಲ ನೀನು, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು, ನನ್ನ ಹೆಸರು ಚೇಂಜ್ ಮಾಡ್ಕೋ, ಗೊತ್ತಾಯಿತು ನಿನ್ನ ಹೆಸರು ವಿನಂತಿ ಹೋಗಿ ಅಂತಿ ಸೇವಂತಿ ಅಂತಲೇ ತಾನೇ ಅಂತೇಳಿ ಹೇಳ್ತಾಳೆ. ನೀನು ಏನು ಮಾಡ್ತೀಯೋ ಮಾಡ್ಕೋ, ಅದು ಸಾಧ್ಯನೇ ಇಲ್ಲ ನನ್ನನ್ನು ಮನೆಯಿಂದ ಹೊರಗಡೆ ಹಾಕೋದಕ್ಕೆ, ನೋಡೇ ಬಿಡೋಣ ಇಲ್ಲಿ ದೇವರು ಗೆಲ್ಲುತ್ತೋ ಅಥವಾ ನಿನ್ನ ಸುಳ್ಳು ಗೆಲ್ಲುತ್ತೋ ಅಂತೇಳಿ ಹೇಳಿ ವಿದ್ಯೆ ಹೇಳಿ ಅಲ್ಲಿಂದ ಹೋಗ್ತಾಳೆ. ಪೂಜೆಗೆ ಎಲ್ಲ ರೆಡಿ ಮಾಡಿರ್ತಾರೆ ಕೊಂಡ ತೊಳೆಯೋದಕ್ಕೆ ಅಂತೇಳಿ. ಭದ್ರಾ ಮತ್ತು ವಿದ್ಯಾ ಇಬ್ಬರೂ ಬನ್ನಿರಿ ಅಂತೇಳಿ ಹೇಳ್ತಾರೆ. ಚಿಕ್ಕಪ್ಪ ಗೌಡ್ರಿ ಆಯಿತು ಬರ್ತೀವಿ ಅಂತೇಳಿ ಹೇಳಿ ಅವರಿಬ್ಬರು ಎಲ್ಲ ಸಿದ್ಧತೆ ಮಾಡ್ಕೋತಾರೆ. ಸುಭಾಷ್ ಈಶ್ವರಿಗೆ ಹೇಳ್ತಾನೆ, ಅಮ್ಮ ಏನಿದು ಈ ಥರ ಆಗ್ತಾ ಇದ್ದಾನಮ್ಮ ಅಂತೇಳಿ ಹೇಳಿದಾಗ, ನೋಡೋಣ ಸುಮ್ಮನೆ ಇರೋ, ಮರ್ಯಾದೆ ಎಲ್ಲ ಈಗಷ್ಟೇ, ಆಮೇಲೆ ಏನಾಗುತ್ತೆ ಅಂತೇಳಿ ನಿನಗೆ ಗೊತ್ತಾಗಲ್ಲ, ನೋಡ್ತಾ ಇರಬೇಕಷ್ಟೇ ನಾವು ಅಂತೇಳಿ ಈಶ್ವರಿ ಹೇಳ್ತಾರೆ. ಭದ್ರಾ ಇಬ್ಬರೂ ಕೊಂಡ ತೊಳೆಯೋದಕ್ಕೆ ಅಂತೇಳಿ ಬಂದು ನಿಂತ್ಕೊಂಡಾಗ, ದೇವರೇ ನಾನು ಯಾವುದೇ ರೀತಿಯಾದಂಥ ನಾನು ಯಾರಿಗೂ ತೊಂದರೆ ಮಾಡಿಲ್ಲ, ನನ್ನ ಹೆಂಡ್ತಿ ಬಿಟ್ಟರೆ ನಾನು ಯಾರ ಜೊತೆನೂ ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಂತೇಳಿ ನಿನಗೆ ಗೊತ್ತಿದೆ, ನಾನು ಕೇಳ್ಕೊಳ್ಳೋದೇ ಇಷ್ಟೇ, ಸತ್ಯ ಯಾವ ಕಡೆ ಇದೆ ಅಲ್ಲೇ ಬರಬೇಕು ಅಷ್ಟೇ ನೀನು ಅಂತೇಳಿ ಹೇಳಿದಾಗ, ವಿದ್ಯಾನೂ ಕೂಡ ಅದೇ ಥರನೇ ಬೇಡ್ಕೋತಾಳೆ. ನನ್ನ ಗಂಡ ನ್ಯಾಯವಾಗಿ ಸತ್ಯವಾಗಿ ಇದ್ದಿದ್ದಾನೆ ಅಂತೇಳಿ ನನಗೆ ನಂಬಿಕೆ ಇದೆ, ಅದಕ್ಕೋಸ್ಕರನೇ ನಾನು ಅವ್ರ ಜೊತೆಯೇ ಇದ್ದೀನಿ ಅಂತೇಳಿ ನಾನು ಬರ್ತಾಯಿದ್ದೀನಿ ಅಷ್ಟೇ, ಈ ಪೂಜೆಗೆಲ್ಲನೂ ಭಾಗವಹಿಸ್ತಾ ಇದ್ದೀನಿ, ಹೇಗಾದರೂ ಮಾಡಿ ನನ್ನ ಗಂಡಂಗೆ ಒಳ್ಳೆಯದೇ ಮಾಡಪ್ಪ, ಒಂದು ವೇಳೆ ಅದು ಸುಳ್ಳೇ ಆಗಿದ್ದಿದ್ರು ಅಂದರೆ ಅದು ಏನೇ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಇಬ್ರಿಗೂ ಆಗಲಿ ಅಂತಲೇ ನನ್ನ ಜೊತೆಗೆ ಬರ್ತಾ ಇದ್ದೀನಿ ಅಂತೇಳಿ ಹೇಳ್ತಾಳೆ. ಅದೇ ಥರನೇ ಬೇಡ್ಕೊಂಡ ತಕ್ಷಣವೇ ಇಬ್ರಿಗೂ ಕಾಲಿಟ್ಟು ಕೊಂಡ ತೊಳೆದು ಇಬ್ಬರು ಮುಗಿಸಿ ಬರ್ತಾರೆ. ಬಂದಾದಮೇಲೆ ಚಿಕ್ಕಪ್ಪ ದೇವ್ರನ್ನ ಹೇಳಿಸಿ ನೋಡೋಣ ಈಗ ಅಂತೇಳಿ ಹೇಳಿದಾಗ, ನನ್ನ ದೇವರು ಯಾವತ್ತಿದ್ರೂ ಕೈ ಬಿಡಲ್ಲ ಅಂತ ಗೊತ್ತಾಯಿತು ಅಂತ ಅಮ್ಮಮ್ಮ ದೇವರಿಗೆ ಬೇಡ್ಕೋತಾಳೆ. ಆಗ ಕೊಟ್ಲೆ ಪೂಜೆ ಮಾಡು ಅಂತ ಹೇಳಿದಾಗ, ಕೊಟ್ಲೆಗೆ ಮೈ ಮೇಲೆ ದೇವರು ಬರ್ತಾ ಇರಲ್ಲ, ಯಾಕೆ ಅಮ್ಮ ಅನುಗ್ರಹ ಕೊಡ್ತಾ ಇಲ್ಲ ಅಂತೇಳಿ ಕೊಟ್ಲೆ ಯೋಚನೆ ಮಾಡ್ತಾನೆ. ಮತ್ತು ಇನ್ನೊಂದು ಸರಿ ಮಾಡ್ತಾನೆ. ಅದಾದಮೇಲೆ
ಯಾಕೋ ತಾತ ಈ ದೇವ್ರ ಅನುಗ್ರಹನೇ ಕೊಡ್ತಾ ಇಲ್ಲ ಅಂತ ಹೇಳಿದಾಗ, ದೇವ್ರ ತೀರ್ಮಾನನೇ ತಾನೇ ಮನೇಲಿ ಆಗಿದ್ದಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಇನ್ನೂ ಟೈಮ್ ಇದಲ್ಲ, ಕಾಲಾವಕಾಶ ಇದೆ. ಇನ್ನೂ ವಿನಂತಿನೂ ಕೊಂಡ ತೊಳಿಬೇಕು. ಅದಕ್ಕೆ ದೇವ್ರು ಈಗ ಆಗಲಿಲ್ಲ ಅಂದರೆ ಎಲ್ಲ ಅಲ್ಲಿ ಮಾತಾಡಿಕೊಂಡೇ ತಾನೇ ಬಂದಿದ್ದೀವಿ ಇಲ್ಲಿಗೆ. ಏನೂ ತೊಂದರೆ ಇಲ್ಲ. ಈಗ ಭದ್ರಾ ಪ್ರಮಾಣ ಮಾಡಬೇಕು ಅಷ್ಟೇ ಅಂತೇಳಿ ಭದ್ರಾ ಕೂಡ ಎಲ್ಲ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಸತ್ಯನೇ ಹೇಳ್ತಿದ್ದೀನಿ, ನಾನು ಯಾವುದು ಕೆಟ್ಟ ಕೆಲಸನೂ ಮಾಡಿಲ್ಲ, ವಿನಂತಿಗೂ ನಾನು ಯಾವ್ದು ರೀತಿ ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಂಥೇಳಿ ಬೆಂಕಿ ಮೇಲೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಅಮ್ಮ ಏನಿದು ಈ ಥರ ಆಗ್ತಾ ಇದೆಯಲ್ಲ ಅಂಥೇಳಿ ಸಾವಿತ್ರಿಗೆ ವಿನಂತಿ ಕೇಳ್ತಾಳೆ. ಇದೇನೇ ಇದು ಹಳೆ ಕಾಲದ ಥರ, ಈ ಕಾಲದಲ್ಲೂ ಇದನ್ನೆಲ್ಲ ನಂಬ್ತೀಯಾ? ಅವನ ಮೈ ಮೇಲೆ ಎಲ್ಲ ಬರೋದೆಲ್ಲ ಅದನ್ನ ನಾಟಕ ಕಣೆ, ಅದು ಮನೇಲೆಲ್ಲ ನಂಬಿತಾರೆ, ಇಲ್ಲೂ ಹಂಗೆ ಮಾಡೋಕ್ಕಾಗತ್ತಾ? ಅವನು ಎಲ್ಲ ಸುಳ್ಳು ಹೇಳ್ತಾ ಇದ್ದಾನೆ, ನೀನು ಮಾತ್ರ ಇದನ್ನೆಲ್ಲ ನಂಬೇಡ, ಸುಮ್ಮನೆ ಇರು, ತಲೆ ಕೆಡಿಸ್ಕೊಬೇಡ, ಇದೆಲ್ಲ ಸುಳ್ಳು ಅಂತೇಳಿ ಹೇಳ್ದಾಗ ಆಗ ಸರಿ ಅಮ್ಮ ಆಯಿತು ಅಂತೇಳಿ ವಿನಂತಿ ಒಪ್ಕೋತಾಳೆ. ಚಿಕ್ಕಪ್ಪ ಇದ್ದವರು ಈಗ ವಿನಂತಿ ಕೊಂಡ ತೊಡಿಬೇಕು ಅಂತೇಳಿ ಹೇಳ್ತಾರೆ.